ಬೆಳಗಾವಿಯಲ್ಲಿ ರಂಗೇರಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ಮತ್ತೆ ಒಂದಾಗಿದ್ದಾರೆ ಜಾರಕಿಹೊಳಿ ಹೆಬ್ಬಾಳ್ಕರ್ ಕುಟುಂಬ. ಲಿಂಗಾಯತ ಲಾಭಿಯ ಪ್ರಭಾವ ತಗ್ಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಚುನಾವಣೆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಚಾಣಾಕ್ಷ ನಡೆ ಇದು. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಿಂಗಾಯತ ಲೀಡರ್ಸ್. ಲಿಂಗಾಯತ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ ತಂತ್ರ ರೂಪಿಸಿದ್ದಾರೆ. ಲಿಂಗಾಯತ ನಾಯಕಿಯನ್ನೇ ಸೆಳೆದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಹೆಬ್ಬಾಳ್ಕರ್ ಸಹೋದರನನ್ನ ಹಿಂದೆ ಸರಿಸುವಲ್ಲಿ ಸಕ್ಸಸ್ ಆಗಿದ್ದು ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ, ಈರಣ್ಣ ಕಡಾಡಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದು ಎದುರಾಳಿಗಳಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್. ತಂತ್ರಕ್ಕೆ ಪ್ರತಿತಂತ್ರ ಹೆಣೆದಿದ್ದಾರೆ ಜಾರಕಿಹೊಳಿ ಸಹೋದರರು. ಲಿಂಗಾಯತ ನಾಯಕಿಯನ್ನೇ ಜಾರಕಿಹೊಳಿ ಬ್ರದರ್ಸ್ ಸೆಳೆದಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಿಂಗಾಯತ ಲೀಡರ್ಸ್ ಅನ್ನೋ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೆಬ್ಬಾಳ್ಕರ್ ಸಹೋದರನನ್ನ ಹಿಂದೆ ಸರಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ, ಈರಣ್ಣ ಕಡಾಡಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರೆಡಿಯಾಗಿದ್ದು ತಂತ್ರಕ್ಕೆ ತಂತ್ರವನ್ನ ಜಾರಕಿಹೊಳಿ ಸಹೋದರರು ಹೆಣೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯ ಕಣ ಪ್ರತಿ ಬಾರಿಯೂ ಕೂಡ. ಆದ್ರೆ ಈಗ ಲಿಂಗಾಯತ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್? ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೆಳೆಯೋದ್ರಲ್ಲಿ ಹೆಂಗೆ ಸಫಲರಾದ್ರು? ಹೌದು ಭಾವನಾ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಶತಮಾನಗಳ ಇತಿಹಾಸ ಇರುವಂಥದ್ದು. ಅದರ ಜೊತೆಗೇ ರಾಜ್ಯದಲ್ಲಿ ಅತಿ ಹೆಚ್ಚು ಲಾಭದಲ್ಲಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಎಂಬ ಕೀರ್ತಿಯು ಕೂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹಿಡಿತ ಇದ್ದಿದ್ದು ಉಮೇಶ್ ಕತ್ತಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಕೈಯಲ್ಲಿ ಮಾತ್ರ. ಯಾವಾಗ ಉಮೇಶ್ ಕತ್ತಿ ಅವರು ನಿಧನ ಆಗ್ತಾರೆ ಅವಾಗ ಇಡೀ ಜಾರಕಿಹೊಳಿ ಸಹೋದರರು ಈಗ ಡಿಸಿಸಿ ಬ್ಯಾಂಕ್ ಹಿಡಿತನ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಅವರು ಸಾಕಷ್ಟು ಸೀರಿಯಸ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ, ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ. ಮೂವರು ಸಹೋದರರು ಕೂಡ ಈಗ ಇಡೀ ಜಿಲ್ಲೆಯಾದ್ಯಂತ ಏನು ಸುತ್ತಾಡಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿಗಳ ಘೋಷಣೆ ಮಾಡುವ ಜೊತೆಗೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪ್ರತಿ 5 ವರ್ಷಕ್ಕೊಮ್ಮೆ ನಿರ್ದೇಶಕರ ಚುನಾವಣೆ ನಡೆಯುತ್ತೆ. ಈಗ ಇಷ್ಟು ದಿನಗಳ ಕಾಲ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಕತ್ತಿ ಮಾತ್ರ ಏನು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 3 ದಶಕಗಳಿಂದಿದ್ದರು. ಆದರೆ ಈಗ ಯಾವಾಗ ಜಾರಕಿಹೊಳಿ ಸಹೋದರರು ಎಲ್ಲ ಸಹೋದರರು ಕೂಡ ಒಟ್ಟಾಗಿ ಡಿಸಿಸಿ ಬ್ಯಾಂಕ್ ಹಿಡಿತ ಸಾಧಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಇತ್ತ ಕಾಗವಾಡದಿಂದ ರಾಜು ಕಾಗೆ ಅವರು ಕೂಡ ಸ್ಪರ್ಧೆಗೆ ಮುಂದಾಗಿರುವಂಥದ್ದು, ಇತ್ತ ಏನು ರಾಮದುರ್ದಿಂದ ಅಶೋಕ್ ಪಟ್ಟಣ್ ಕೂಡ ಸ್ಪರ್ಧೆಗೆ ಮುಂದಾಗಿರುವಂಥದ್ದು, ಚಿಕ್ಕೋಡಿ ಸದಲಗಾ ಕ್ಷೇತ್ರದಿಂದ ಗಣೇಶ್ ಹುಕ್ಕೇರಿ ಕೂಡ ಸ್ಪರ್ಧೆಗೆ ಮುಂದಾಗಿರುವಂಥದ್ದು, ಬೈಲೊಂಗಲದಿಂದ ವಿ.ಐ. ಪಾಟೀಲ್ ಕೂಡ ಸ್ಪರ್ಧೆಗೆ ಮುಂದಾಗಿದ್ದರು. ಇತ್ತ ಖಾನಾಪುರದಿಂದ ಸಹೋದರ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಏನು ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಕಳೆದ 4-5 ತಿಂಗಳಿಂದ ತಯಾರಿಯನ್ನು ಮಾಡ್ಕೊತಿದ್ರು. ಹೀಗಾಗಿ ಎಲ್ಲೊಂದು ಕಡೆ ಲಿಂಗಾಯತ ನಾಯಕರ ಪ್ರಭಾವ ವೃದ್ಧಿ ಆದ ಹಿನ್ನೆಲೆಯಲ್ಲಿ ಲಿಂಗಾಯತ ನಾಯಕರ ತಂತ್ರಕ್ಕೆ ಪ್ರತಿತಂತ್ರವನ್ನು ಇದೀಗ ಜಾರಕಿಹೊಳಿ ಸಹೋದರರು ಕೂಡ ರೂಪಿಸಿರುವಂಥದ್ದು. ಈ ಕಾರಣಕ್ಕೆ ಈಗ ಏನು ಕಳೆದ 4-5 ತಿಂಗಳಿಂದ ಖಾನಾಪುರದಿಂದ ತಯಾರಿ ಮಾಡ್ಕೊಂತ ಚಂದ್ರರಾಜ್ ಹಟ್ಟಿಹೊಳಿಯನ್ನ ಏನು ಕಣದಿಂದ ಹಿಂದಕ್ಕೆ ಸರಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಕ್ಸಸ್ ಆಗಿರುವಂಥದ್ದು. ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿರುವಂಥದ್ದು. ಜಿಲ್ಲೆಯ ರಾಜಕಾರಣ ಹಾಗೂ ಭವಿಷ್ಯದ ರಾಜಕಾರಣ ದೃಷ್ಟಿಯಿಂದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಸ್ಪರ್ಧೆಯಿಂದ ಕಣದಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಆ ವಿಡಿಯೋದಲ್ಲಿ ಇತ್ತು. ಬಳಿಕ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಸ್ಪಷ್ಟನೆಯನ್ನು ನೀಡಿದ್ದು ಮಾಧ್ಯಮಗಳಿಗೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಧಾರಕ್ಕೆ ಬದ್ಧನಾಗಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಹಿರಿಯರು, ಈ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿಗೆ ಗೌರವ ಕೊಡ್ತೀನಿ, ನಾನು ಇನ್ನೂ ಚಿಕ್ಕವನಿದ್ದೀನಿ, ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗ್ತಾವೆ ನನಗೆ ಅನ್ನುವಂತಹ ಏನು ಅಭಿಪ್ರಾಯವನ್ನು ಕೂಡ ಚಂದ್ರರಾಜ್ ಹಟ್ಟಿಹೊಳಿ ಅವರು ವ್ಯಕ್ತಪಡಿಸಿದರು. ಹೀಗಾಗಿ ಲಿಂಗಾಯತ ನಾಯಕರ ಪ್ರಭಾವವನ್ನು ಕುಗ್ಗಿಸಲು ಅದರಲ್ಲೂ ಪ್ರಭಾವಿ ಲಿಂಗಾಯತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನೇ ಕಣದಿಂದ ಹಿಂದೆ ಸರಿಸುವ ಮೂಲಕ ಜಾರಕಿಹೊಳಿ ಸಹೋದರ ಈಗ ಲಿಂಗಾಯತ ಎಲ್ಲ ನಾಯಕರಿಗೆ ಟಕ್ಕರ್ ಕೊಡುವಲ್ಲಿ ಯಶಸ್ವಿಯಾಗಿರುವಂಥದ್ದು, ಅವರ ಪ್ರಭಾವ ಕುಗ್ಗಿಸುವಲ್ಲಿ ಕೂಡ ಈಗ ಸಕ್ಸಸ್ ಆಗಿರುವಂಥದ್ದು. ಭಾವನಾ, ಎಸ್, ಧನ್ಯವಾದ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.